ಹಾಯ್ ಫ್ರೆಂಡ್ಸ್, ಎವ್ರಿವನ್ ಗುಡ್ ಮಾರ್ನಿಂಗ್. ನಮ್ಮ ಮನೆಯ ಮುಂಭಾಗದ ಒಂದು ತೋಟದಲ್ಲಿ ಬಳ್ಳಿ ಅವರೆಕಾಯಿಗಳು ಆಗಿರ್ತಕ್ಕಂಥದ್ದು ತುಂಬ ಹೆಚ್ಚಾಗಿ ಬೆಳೆದಿವೆ. ಉತ್ತಮವಾಗಿರ್ತಕ್ಕಂಥ ಫಸಲು ಬಂದಿರತಕ್ಕಂಥದ್ದು. ನೋಡಿ ಕಾಯಿಗಳು ನೋಡಿ ಫ್ರೆಂಡ್ಸ್, ಯಾವ ರೀತಿ ಈ ಬಳ್ಳಿ ಅವರೆಕಾಯಿ ಆಗಿರ್ತಕ್ಕಂಥದ್ದು ಬೆಳೆದಿದೆ. ಇದರಿಂದ ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ವಿಟಮಿನ್ ಅನ್ನು ಸಿಗತ್ತೆ. ನೋಡಿ, ಈ ಹೊಟ್ಟನ್ನು ಬಿಡಿಸಿ ಮೊದಲನೇದಾಗಿ ಈ ಬೀಜಗಳನ್ನು ಹೊರತೆಗೆದು ನೆನೆಸಿ ಇದಕ್ಕಿನ ಬೆಲೆ ಸಾಂಬಾರು ಮಾಡಬಹುದು. ತುಂಬ ಅದ್ಭುತವಾಗಿರ್ತಕ್ಕಂಥ ಟೇಸ್ಟ್ ಇರುತ್ತೆ. ಹಾಗೂ ಬಳತಿರ್ತಕ್ಕಂಥ ಕಾಯಿಗಳಿಂದ ತೆಗಿಬೋದು. ಈ ರೀತಿ ಬಳಿತೇ ಇರ್ತಕ್ಕಂಥ ಒಂದು ಕಾಯಿಗಳಿಂದ ಆದರೆ ಪಲ್ಯ ಮಾಡಬಹುದು. ಆ ಪಲ್ಯ ಆಗಿರ್ತಕ್ಕಂಥದ್ದು ಬಹಳ ಸೂಪರ್ ಆಗಿರುತ್ತೆ. ನೀವು ತಿಂದು ಆನಂದಿಸಿ. ಅದೇ ರೀತಿಯಾಗಿ ಇದರಿಂದ ನಮಗೆ ವಿಟಮಿನ್ ಸಿ ಆಗಿರ್ತಕ್ಕಂಥದ್ದು ಸಿಗುತ್ತೆ. ನೋಡಿ, ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಮತ್ತು ಬೇರೆ ಬೇರೆ ಅಂತಕ್ಕಂಥ ಒಂದು ರೋಗವನ್ನು ಹೋಗಲಾಡಿಸಬಹುದು. ತುಂಬ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ವಿಟಮಿನ್ ಅನ್ನು ಒದಗಿಸಿಕೊಡ್ತಕ್ಕಂಥದ್ದು, ಪೋಷಕಾಂಶಗಳನ್ನ ಹೆಚ್ಚಿಗೆ ಒದಗಿಸಿಕೊಡ್ತಕ್ಕಂಥ ಒಂದು ವಿಟಮಿನ್ ಇರ್ತಕ್ಕಂಥದ್ದು ಈ ಕಾಯಿಗಳಲ್ಲಿ. ನೀವು ತಿಂದು ಆನಂದಿಸಿ. ಅದೇ ರೀತಿ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು. ಇದರಲ್ಲಿ ತುಂಬ ಟೇಸ್ಟ್ ಆಗಿರ್ತಕ್ಕಂಥದ್ದು ಅಂದರೆ ಇದಕ್ಕಿನ ಬೆಲೆ ಸಾಂಬಾರಂತೂ ತುಂಬ ಸೂಪರ್ ಆಗಿರುತ್ತೆ. ನೀವು ಮಾಡಿ ಫ್ರೆಂಡ್ಸ್, ತಿಂದು ಎಂಜಾಯ್ ಮಾಡಿ. ನೋಡಿ ಯಾವ ರೀತಿ ಬೆಳೆದಿದೆ ಅಂತೇಳ್ಬಿಟ್ಟು, ಬಿಟ್ಟಿದೆ ಅಂತೇಳ್ಬಿಟ್ಟು. ನೋಡಿ, ಕಾಯಿಗಳಂತೂ ನೋಡಲಿಕ್ಕೆ ನಮ್ಮ 2 ಕಣ್ಣುಗಳು ಸಾಕಾಗ್ತಾ ಇಲ್ಲ. ನೋಡಿ ಎಷ್ಟು ಬೆಳೆದಿವೆ. ಇದು ಸುಮಾರು ಅಂದರೆ 6ನೇ ಸರಿ 7ನೇ ಸರಿ ಫ್ರೆಂಡ್ಸ್ ನಾವು ಈ ಕಾಯಿಗಳನ್ನು ಕೀಳ್ತಾ ಇರೋದು. ಫ್ರೆಂಡ್ಸ್, ಕಾಯಿಗಳಾಗಿರ್ತಕ್ಕಂಥದ್ದು ಫಸ್ಟ್ ನಾವು ಒಂದು ಚಿಕ್ಕ ಬಳ್ಳಿ ಆಗಿರ್ತಕ್ಕಂಥದ್ದು ಇಟ್ಟಿದ್ದು. ಈಗ ನೋಡಿ ಯಾವ ರೀತಿ ಗಿಡ ಆಗಿರ್ತಕ್ಕಂಥದ್ದು ಹರಳ್ಕೊಂಡ್ಬಿಟ್ಟಿದೆ. ಎಲ್ಲಿವರೆಗೂ ಎಂಡಿಂಗ್ ಅಲ್ಲಿವರೆಗೂ ಕವರ್ ಆಗಿದೆ. ತುಂಬ ಹರಳ್ಕೊಂಡಿದೆ. ಅದರಲ್ಲೂ ಉತ್ತಮವಾಗಿರ್ತಕ್ಕಂಥ ಫಸಲು ಬಂದಿದೆ. ತುಂಬ ಕಾಯಿಗಳಾಗಿರ್ತಕ್ಕಂಥದ್ದು ಬಿಟ್ಟಿದೆ. ನನಗಂತೂ ತುಂಬ ಸಂತೋಷ ಆಗ್ತದೆ. ಫ್ರೆಂಡ್ಸ್, ಕಾಯಿಗಳು ಇಷ್ಟವರೆಗೂ ಈಗ ಕೇವಲ ಒಂದು 2 ನಿಮಿಷದಲ್ಲಿ ನಾವು ಇಷ್ಟು ಕಾಯಿಗಳನ್ನು ಶೇಖರಣೆ ಮಾಡಿದ್ದೀವಿ. ಈಗ ಇನ್ನೂ ಬೇಕಾಗುತ್ತೆ. ಇನ್ನೂ ಬೇಜಾನ್ ಕಾಯಿಗಳಾಗಿರ್ತಕ್ಕಂಥದ್ದು ಇದೆ. ಅವೆಲ್ಲ ಕಿತ್ತುಬಿಟ್ಟು ತೋರಿಸ್ತೀವಿ. ನೆಕ್ಸ್ಟು ಪಲ್ಯ ಮಾಡಿ ಇಲ್ಲ ಇದಕ್ಕಿನ ಬೆಲೆ ಸಾಂಬಾರು ಮಾಡಿ ಮತ್ತೆ ನಿಮ್ಮ ಮುಂದೆಗೆ ಬರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.